ಸ್ನೇಹಿತರೆ, ಇವತ್ತು ಬೆಳಗಿನಿಂದ ಅಂಚಿಪುರದಿಂದ ಪ್ರಾರಂಭ ಮಾಡಿದಂಥ ಈ ಒಂದು ಪಾದಯಾತ್ರೆ ಹೊಸೂರವರೆಗೂ ಕೂಡ ಸರಿಸುಮಾರು 11 ಕಿಲೋಮೀಟರ್ ಅಷ್ಟು ಪಾದಯಾತ್ರೆಯಲ್ಲಿ ಭಾಗವಹಿಸುವ ಮೂಲಕ ನಮ್ಮ JDLP ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣ ಅವರು, ಜೊತೆಯಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಎ ಮಂಜಣ್ಣ ಅವರ ನೇತೃತ್ವದಲ್ಲಿ ಮತ್ತು ಕೋರ್ ಕಮಿಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಸಾಹೇಬರು ಸೇರಿದಂತೆ ಹಲವಾರು ಹಿರಿಯ ಹಾಗೂ ಕಿರಿಯ ಶಾಸಕ ಮಿತ್ರರು ಕೂಡ ಒಬ್ಬ ಪಕ್ಷದ ಸಣ್ಣ ಕಾರ್ಯಕರ್ತನವರೆಗೂ ರಾಜ್ಯದ ಮೂಲೆ ಮೂಲೆಯಿಂದನೂ ಕೂಡ ಇವತ್ತು ಬಂದು ಈ ಒಂದು GBIT ಟೌನ್ಶಿಪ್ ವಿಚಾರವಾಗಿ ಈಗಾಗಲೇ ಸರ್ಕಾರ ಅಂತಿಮ ಅಧಿಸೂಚನೆಯನ್ನ ಜೂನ್ 12ನೇ ತಾರೀಕು ರಾತ್ರೋರಾತ್ರಿಯನ್ನ ಹೊರಡಿಸಿರ್ತಕ್ಕಂಥದ್ದು. ಆ 3 ಗ್ರಾಮಗಳ ವ್ಯಾಪ್ತಿಗೆ ಒಳಪಡ್ತಕ್ಕಂಥ 499 ಎಕರೆ ಸರಿಸುಮಾರು ಭೂಸ್ವಾಧೀನವನ್ನ ಇವತ್ತು ಸರ್ಕಾರ ಅಧಿಸೂಚನೆ ಗೆಜೆಟ್ ಅನ್ನ ಹೊರಡಿಸಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕಾಣಬಹುದು. ಆ ಹಿನ್ನೆಲೆಯಲ್ಲಿ ರೈತರು ಅತ್ಯಂತ ಆಕ್ರೋಶ ಭರಿತವಾಗಿ ಗ್ರಾಮಗಳಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಮಾಧ್ಯಮದ ಮಿತ್ರರು ತಾವುಗಳು ಕೂಡ ಸಾಕ್ಷಿ ಇದ್ದೀರಿ. ಈ ವಿಚಾರ ಇತ್ತೀಚೆಗೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ಬಂದು ಮುನ್ನೆಲೆಗೆ ಬಂದಿರತಕ್ಕಂಥ ವಿಚಾರ. ಆದ್ರೆ ವಾಸ್ತವದಲ್ಲಿ ಇಲ್ಲಿರ್ತಕ್ಕಂಥ ರೈತರು 450ಕ್ಕೂ ಹೆಚ್ಚು ದಿನಗಳು ಅಂದ್ರೆ ಸರಿಸುಮಾರು 16 ತಿಂಗಳು ಬೀದಿಲಿ ಕೂತು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ, ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಇಲ್ಲಿ ಗೆದ್ದಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾರು ಕೂಡ ರೈತರದತ್ತ ಮುಖ ಮಾಡಿಲ್ಲ. ರೈತರ ಕಷ್ಟ ಏನು, ಯಾತಕ್ಕೋಸ್ಕರ ರೈತರು 1 ವರ್ಷಕ್ಕೂ ಹೆಚ್ಚು ಕಾಲ ಬೀದಿಲಿ ಕುಳಿತಿದ್ದಾರೆ ಅಂತಕ್ಕಂಥದಕ್ಕೆ ಜನಪ್ರತಿನಿಧಿಗಳಾಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಅವ್ರಿಗೆ ಕಿವಿನೂ ಕೇಳ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ. ಒಟ್ಟಾರೆಯಾಗಿ ಅವ್ರ ಮುಂದೆ ಇರ್ತಕ್ಕಂಥದ್ದು ಒಂದೇ ಪ್ರತಿಷ್ಠೆಗೆ ತಗೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅವ್ರ ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು 35,000 ಕೋಟಿಯಷ್ಟು ಲಾಭ ಮಾಡ್ತಕ್ಕಂಥ ಒಂದು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅಷ್ಟೇ ಹೊರತುಪಡಿಸಿ ಇಲ್ಲಿ ಸಾರ್ವಜನಿಕರ ಹಿತಾಸಕ್ತಿ ಆಗ್ಲಿ ಅಥವಾ ರೈತರ ಬದುಕನ್ನ ನಾವು ಯಾವ ರೀತಿ ಇಲ್ಲಿಂದ ಏನಾದ್ರೂ ನಾವು ಭೂಮಿ ಕಿತ್ಕೊಂಡು ಅವ್ರನ್ನೇನಾದ್ರೂ ಸ್ಥಳಾಂತರ ಮಾಡಿದ್ದೇ ಆಗಿದ್ರೆ ಮತ್ತೆ ಅವರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೊಳ್ಬೇಕು, ಎಷ್ಟು ಜನ ರೈತರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಅಥವಾ ಎಷ್ಟು ಜನ ಅಧಿಕಾರಿಗಳು ಬಂದು ಅಥವಾ ಜನಪ್ರತಿನಿಧಿಗಳು ಬಂದು ರೈತರ ಬಳಿ ಗ್ರಾಮಗಳಲ್ಲಿ ಕೂತು ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ಅಥವಾ ಸರ್ಕಾರ ಹೇಳಿರ್ತಕ್ಕಂಥ ಏನೊಂದು ಭೂಸ್ವಾಧೀನದಲ್ಲಿ ಎಕರೆಗೆ 2 ಕೋಟಿನೋ 2.5 ಕೋಟಿನೋ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ರೈತರಿಗೆ ಒಪ್ಪಿಗೆ ಇದೆಯಾ? ಇಲ್ಲಿ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥ ದೊಡ್ಡ ಕೆಟಗರಿನೇ ಏನಿದೆ. ಯಾಕೆಂದ್ರೆ 499 ಎಕರೆಯಲ್ಲಿ ಸರಿಸುಮಾರು 81% ಶೇಕಡ. ನಿಮ್ಗೆ ಸ್ಪೆಸಿಫಿಕಲಿ ಹೇಳ್ಬೇಕು ಅಂದ್ರೆ 755ರಲ್ಲಿ 641 ರೈತರುಗಳು ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥದ್ದನ್ನ ನಾವು ಪರಿಗಣಿಸ್ಬೇಕಾಗ್ತದೆ. ನಾನು ಅವತ್ತು ಪ್ರೆಸ್ ಅಲ್ಲಿ ಹೇಳಿದ್ದೀನಿ ನಿಮ್ಗೆ, 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು ಅಂದ್ರೆ ಗುಂಟೆ ಲೆಕ್ಕದಲ್ಲಿ ಇರ್ಬೋದು, ಅಥವಾ ಸರಿಸುಮಾರು 1 ಎಕರೆ ಅಷ್ಟು ಇರ್ಬೋದು ಜಾಗ. ಅವ್ರನ್ನ ನೀವು 2 ಕೋಟಿನೋ 2.5 ಕೋಟಿ ಕೊಟ್ಟು ಮತ್ತೆ ಅವ್ರನ್ನೆಲ್ಲೋ ಸ್ಥಳಾಂತರ ಮಾಡ್ತೀನಿ ಅಂದ್ರೆ ಆ 2 ಕೋಟಿನೋ 1 ಕೋಟಿನೋ 1.5 ಕೋಟಿನೋ ಬರ್ತಕ್ಕಂಥ ದುಡ್ಡನ್ನ ಇಟ್ಕೊಂಡು ನಿಜಕ್ಕೂ ಅವರು ಬೆಂಗಳೂರು ನಗರದಲ್ಲಿ ಹೋಗಿ ಯಾವ್ದಾದ್ರು ಒಂದು ಸೈಟ್ ಅನ್ನ ಖರೀದಿ ಮಾಡ್ಲಿಕ್ಕೆ ಆಗ್ತದ, ಅಥವಾ ಯಾವ್ದಾದ್ರು ಫ್ಲಾಟ್ ಅನ್ನ ಖರೀದಿ ಮಾಡ್ಲಿಕ್ಕೆ ಆಗ್ತದ, ಅಥವಾ ಅವರ ಜೀವನೋಪಾಯ ಇವತ್ತು ಇಲ್ಲಿ ನೋಡ್ಬೋದು. ನೀವೆಲ್ಲರೂ ಕಣ್ಣಾರೆ ಇವತ್ತು ನಮ್ಮ ಮುಂದೆ ನೀವು ಬಂದಿದ್ದೀರಿ. ಸುಮಾರು ದಿನಗಳಿಂದ ಮಾಧ್ಯಮದವರು ಇನ್ಕ್ಲೂಡಿಂಗ್ ಯೂಟ್ಯೂಬ್ ಚಾನೆಲ್ಸ್ ಇಂದ ಹಿಡಿದು ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಸಂಪೂರ್ಣ ಸೋಷಿಯಲ್ ಮೀಡಿಯಾ ಇವತ್ತು ವಿಡಿಯೋಗಳನ್ನ ಮಾಡಿದ್ದೀರಿ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಗಿಡ ಮರಗಳು ಮಾರಣ ಹೋಮವನ್ನ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ ಸರ್ಕಾರ. ಜೊತೆಯಲ್ಲಿ ನೀವು ನೋಡ್ಬೋದು ಇಲ್ಲಿ ತೆಂಗು, ಅಡಿಕೆ, ಮಾವು ಅಲ್ಲ ಸಾಕಷ್ಟು ತರಕಾರಿಗಳಿರ್ಬೋದು ಈ ರೀತಿ. ಆಮೇಲೆ ನಮಗೆ ಇಲ್ಲಿ ಬಹಳಷ್ಟು ತರಕಾರಿಗಳು ಬೆಳ್ಕೊಂಡು ಎಲ್ಲ ರೀತಿ ನಾನಾ ರೀತಿ ಬದುಕು ಕಟ್ಕೊಂಡಿದ್ದಾರೆ. ವಿಶೇಷವಾಗಿ
ಹೈನುಗಾರಿಕೆನೆ 6 ರಿಂದ 7 ಲಕ್ಷ ಲೀಟರ್ ಅಷ್ಟು ಹಾಲು ಉತ್ಪಾದನೆ ಮಾಡಿ ಡೈರಿಗೆ ಹಾಕಿ ಅಲ್ಲಿ ಎಷ್ಟೋ ಜನ ಸ್ವಂತ ಜಮೀನ್ ಇಲ್ಲದೆ ಹೋದ್ರು ಗುತ್ತಿಗೆಗೆ ಜಮೀನ್ ತಗೊಂಡು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ತಿಂಗಳಿಗೆ ಅವ್ರಿಗೆ ಒಂದಷ್ಟು ಕಾಂಟ್ರಾಕ್ಟ್ ಯಾರು ಜಮೀನ್ ತಗೊಂಡಿರ್ತಾರ ಅವ್ರಿಗೆ ಕೊಟ್ಕೊಂಡು ಮೇವ್ಗೆ ಹಾಕೊಂಡು ಕೊನೆಗೆ ಎಲ್ಲ ಖರ್ಚು ವೆಚ್ಚು ಕಳೆದು ಒಂದ್ 3 ಹೊತ್ತು ಗಂಜಿಗಾದ್ರೂ ಗಂಜಿ ಕುಡ್ಕೊಂಡು ಗೌರವಿತವಾಗಿ ಬದುಕ್ತಾವ್ರೆ ಜನ. ಈಗ ಅವ್ರನ್ನ ಒಕ್ಲೆಪ್ಸಿ ಯಾವುದೇ ಕನ್ಸೆಂಟ್ ಮಾಡ್ದಿರಾ ಏಕಾಏಕಿ ರಾತ್ರೋರಾತ್ರಿ ಸರ್ಕಾರ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದೆ ಅಂದ್ರೆ ಇದೇನ್ ಅರ್ಥ ಕೊಡುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿ ನೋಡಿರ್ಬೋದು, ಇಲ್ಲಿ ಇರ್ತಕ್ಕಂಥ ಶಾಸಕರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಮಂಜಣ್ಣ ಅವರು ವಿಚಾರವಾಗಿ ಒಂದಷ್ಟು ಪಾಪ ಕೇಳಿದರೆ ಅದಕ್ಕೆ ಅವರು ಉತ್ತರ ಕೊಟ್ಕೋತಾರೆ ಮಂಜಣ್ಣ ಅವರು. ಆದ್ರೂ ಕೂಡ ನೀವು ನೋಡಿದ್ರೆ ಇಲ್ಲಿ ಶಾಸಕರು ಒಂದ್ಸಲಿ ಬಂದಿದ್ರು, ಇವೆಲ್ಲ ಮಾಧ್ಯಮದವರೇ ಸಾಕ್ಷಿ ಇದೀರಿ. ಇಲ್ಲಿ ಬಂದಾಗ ಗ್ರಾಮಸ್ಥರು ಯಾವ ರೀತಿ ಅವ್ರನ್ನ ತರಾಟೆಗೆ ತಗೊಂಡ್ರು ಅಂತಕ್ಕಂಥದ್ದು ನೋಡಿದ್ರಿ. ಕೇಳಿದ್ರು, ಏನಪ್ಪಾ ನಮ್ನ ಯಾರು ಬರ್ಲೇ ಇಲ್ಲ, ಕೇಳಲಿಲ್ಲ, ಮಾಡ್ಲಿಲ್ಲ ಅಂತಕ್ಕಂಥದ್ದು. ಅವತ್ತಿಂದ ಇಲ್ಲಿವರೆಗೂ ಕೂಡ ಇಲ್ಲಿ ಯಾರು ತಲೆ ಹಾಕಿ ಕೂಡ ಮಲಗಿಲ್ಲ. ಕೊನೆಗೆ ಇಲ್ಲಿ ಕೊಡ್ತಕ್ಕಂಥ 2-2.5 ಕೋಟಿ ರೂಪಾಯಿ ಇವತ್ತಿನ ಕಾಲಕ್ಕೆ ನಿಜಕ್ಕೂ ಆ ಬೆಲೆ ಅಲ್ಲ. ನನ್ನ ಅಭಿಪ್ರಾಯದಲ್ಲಿ 25 ಕೋಟಿ ಅಲ್ಲ 50 ಕೋಟಿ ಕೊಟ್ಟರು ಕೂಡ ಯಾರು 1 ಇಂಚ್ ಭೂಮಿ ಕೊಡೋದಕ್ಕೆ ರೈತರು ಸಿದ್ಧ ಇಲ್ಲ. ಆದ್ರೂ ನೀವೊಂದು ಬೆಲೆ ನಿಗದಿ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಯಾವ ಆಧಾರದ ಮೇಲೆ ಬೆಲೆ ನಿಗದಿ ಮಾಡಿದೀರಿ? ಇಲ್ಲಿ ಅಂದಾನಿ ಸಾಹೇಬ್ರು ಬಹುಶಃ 2013ರಿಂದ 18ರಲ್ಲಿ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಈಗಳು ತಂದು ಅನೇಕ ಬಾರಿ ಹೇಳಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು. ಅಲ್ಲಿ ಸರ್ಕಾರಿ ಜಾಗ ಇದೆ ಅಂತಕ್ಕಂಥದ್ನ ಗುರುತಿಸಿ ಕೊನೆಗೆ 12 ಕೋಟಿ ರೂಪಾಯಿ ಅಷ್ಟು ಅವರು ಇದಕ್ಕೆ ದಂಡ ಕಟ್ಟಬೇಕು ಅಂತಕ್ಕಂಥದ್ದು ಕ್ಯಾಬಿನೆಟ್ ಅಲ್ಲಿ ಆರ್ಡರ್ ಪಾಸ್ ಮಾಡಿದ್ರು. ಎಕರೆಗೆ 12 ಕೋಟಿ. ಆ ಕಾಲದಲ್ಲಿ 2013-18 ಮಧ್ಯೆ ನೀವೇ ನಿಮ್ ಸರ್ಕಾರನೇ ಇವೆಲ್ಲ ನೋಡಿದೀವಿ. ಈಗ 2-2.5 ಕೋಟಿ ಅಂತೀರಿ, ಆದ್ರೂ ಇಲ್ಲೇನ್ ಜನ ಕೊಡ್ಲಿಕ್ಕೆ ಸಿದ್ಧ ಇಲ್ಲ. ನೋಡೋಣ, ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಮಾತೆತ್ತಿದ್ರೆ ರೆಡ್ ಝೋನು ಕುಮಾರಣ್ಣ ಅವ್ರ ಕಾಲದಲ್ಲಾಯ್ತು, ಕುಮಾರಣ್ಣ ಅವ್ರ ಕಾಲದಲ್ಲಿ ರೆಡ್ ಝೋನ್ ಆಯ್ತು. ಅಯ್ಯೋಯ್ಯೋ ನಾನು ಡಿನೋಟಿಫಿಕೇಶನ್ ಮಾಡೋದಿಲ್ಲಪ್ಪ, ಡಿನೋಟಿಫಿಕೇಶನ್ ಮಾಡಿ ನಾನ್ ಜೈಲ್ಗೆ ಹೋಗಕ್ ಸಿದ್ಧ ಇಲ್ಲ ಅಂತ ಇಲ್ಲಿರ್ತಕ್ಕಂಥವ್ರು ನಮ್ ಜಿಲ್ಲೆ ಅವರೇ ನೂತನವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ನಾವು ನೋಡ್ತಾ ಇದೀವಿ. ಹಾಗಿದ್ರೆ ದೇವನಹಳ್ಳಿ ಕ್ಷೇತ್ರದಲ್ಲಿ ಚಂದ್ರಪಟ್ಟಣ ಹೋಬಳಿನಲ್ಲಿ 4 ವರ್ಷಗಳ ಕಾಲ 1777 ಎಕರೆ ಅಷ್ಟು ಜಮೀನು ಭೂಸ್ವಾಧೀನವನ್ನ ಬಿಡಬೇಕು ಅಂತಕ್ಕಂಥದ್ದು ರೈತರು ಹೋರಾಟಕ್ಕೆ ಕೂತಾಗ ಆಗ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಆಗಿ ಡಿಕ್ಲೇರ್ ಮಾಡಿದಂಥದ್ದು, ಘೋಷಣೆ ಮಾಡಿದಂಥದ್ದು ನಿಮ್ ಸರ್ಕಾರನೇ ಅಲ್ಲ. ಹಳೆ ಮುಖ್ಯಮಂತ್ರಿಗಳು, ನಿಮ್ ಮುಖ್ಯಮಂತ್ರಿಗಳೇ ಮಾಡಿದ್ದಲ್ವ, ನಿಮ್ ಸರ್ಕಾರದಲ್ಲೇ ಮಾಡಿದ್ರು. ಅದೇನ್ ಡಿನೋಟಿಫಿಕೇಶನ್ ಮಾಡ್ಬಿಟ್ರೆ ಜೈಲ್ಗೆ ಹೆಂಗ್ ಹೋಗ್ಬಿಡ್ತೀರಿ? ಡಿನೋಟಿಫಿಕೇಶನ್ ಮಾಡಿದ್ರೆ ಜೈಲ್ಗೆ ಹೆಂಗ್ ಹೋಗ್ತೀರಿ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ನೋಟಿಫಿಕೇಶನ್ ಮಾಡಿ ಭೂಸ್ವಾಧೀನ ಮಾಡ್ಕೊಂಡು ಇಲ್ಲೇನೋ ಮಾಡ್ತೀವಿ ಅನ್ನೋದೇ ಒಂದು ಸಾರ್ವಜನಿಕರ ಹಿತಾಸಕ್ತಿಗೆ ಅಂದ್ಮೇಲೆ, ಆ ತೀರ್ಮಾನ ತಗೊಂಡಿರೋದೇ ರಾಜ್ಯ ಸರ್ಕಾರ ಅಂದ್ಮೇಲೆ, ಆ ಡಿಸಿಷನ್ ಬಂದಿರೋದೇ ಕ್ಯಾಬಿನೆಟ್ ಅಲ್ಲಿ ಕೂತಿ ಅಂದ್ಮೇಲೆ ಮತ್ತೆ ನಿಮ್ಗೆಲ್ಲ ರೀತಿಯ ಅಧಿಕಾರ ಇದೆ. ಈಗ ಕುಮಾರಣ್ಣ ಅವರು ಅವತ್ತು ಮುಖ್ಯಮಂತ್ರಿ ಆದಾಗ ನೀವ್ ಹೇಳ್ದಂಗೆ ಇನ್ನೂ ಒಂದು ಮಾತು ಹೇಳ್ತಾರೆ, ಇಲ್ಲಿರ್ತಕ್ಕಂಥ ಶಾಸಕರು ಸುತ್ತಮುತ್ತ ಎಲ್ಲ ಲೇಔಟ್ಗಳಾಗ್ಬಿಟ್ಟಿದೆ ಅಂತಾರೆ ಅವ್ರೆ. ಇದೊಂದು ಮಾತ್ರ ರೆಡ್ ಝೋನ್ ಇರೋದ್ರಿಂದ ಲೇಔಟ್ ಆಗಿಲ್ಲ ಅಂತಾರೆ. ಕೊನೆಗೆ ರೆಡ್ ಝೋನ್ ಆಗಿ ಯಾಕೆ ಮಾಡ್ಬೇಕಾಗಿ ಬಂತು? ಮಾಡೋದಾದ್ರೂ ಕೂಡ ಕುಮಾರಣ್ಣ ಅವರು 2006ರಲ್ಲಿ ಮುಖ್ಯಮಂತ್ರಿಗಳ ಅಧಿಕೃತ ಕಚೇರಿಯಲ್ಲಿ, ಕೃಷ್ಣ ಕಚೇರಿಯಲ್ಲಿ ಕುಮಾರಣ್ಣ ಕರ್ಸ್ಕೋತಾರೆ. 3 ಮೀಟಿಂಗ್ ಮಾಡ್ತಾರೆ, 3 ಸಭೆ ಕರೀತಾರೆ, ರೈತರ ಜೊತೆ ಚರ್ಚೆ ಮಾಡ್ತಾರೆ, ತಾಳ್ಮೆಯಿಂದ ತಿಳ್ಕೊತಾರೆ ಏನು ಕಷ್ಟ, ಏನ್ ಮಾಡ್ಬೇಕು. ಅದರಲ್ಲಿ ಒಂದು ಹೆಣ್ಣು ಮಗಳು ಭಾವನಾತ್ಮಕವಾಗಿ ಭೂಮಿ ತಾಯಿಯನ್ನೇ ನಂಬ್ಕೊಂಡಿದೀವಿ, ದಯವಿಟ್ಟು ಈ ಪ್ರಾಜೆಕ್ಟ್ ನ ವಾಪಸ್ ಹಿಂಪಡ್ಕೊಳ್ಳಿ ಅಂತಕ್ಕಂಥದ್ದು ತಾಯಿ ಹೇಳಿದಾಗ ಅದಕ್ಕೆ ತಲೆಬಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಾಜೆಕ್ಟ್ ನ ಅಲ್ಲಿಂದಲ್ಲಿ ಕೈ ಬಿಡ್ತಾರೆ. ಆಮೇಲೆ ಪ್ರಾಜೆಕ್ಟ್ ಟೆಂಡರ್ ಪ್ರೋಸೆಸ್ ಎಲ್ಲ ಆದಾಗ ನಮ್ಮ ರಾಜ್ಯಪಾಲರ ಆಡಳಿತ ಇತ್ತು, ಅದೆಲ್ಲ ಇದೆ, ಒಂದು ಇತಿಹಾಸ ಇದೆ, ತಿಳ್ಕೋಬೇಕು. ಕುಮಾರಣ್ಣ ಅವ್ರ ಮೇಲೆ ಸುಮ್ಮನೆ ತಲೆ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಬೇಡ. ಈಗ ಆಯ್ತಪ್ಪ, ಕೊನೆಗೆ ನಿಮ್ ಕೈಲಿ ರೆಡ್ ಝೋನು ತೆಗಿಯಕ್ ಆಗೋದಿಲ್ಲ ಅಂದ್ರೆ ಅಲ್ಲಿ ಪ್ರಾಜೆಕ್ಟ್ ನಾದ್ರೂ ಸೈಡ್ ಗಿಡಿ. ಈ ಕುಮಾರಣ್ಣ ಅವ್ರ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದ ಪ್ರಾಜೆಕ್ಟ್ ಮುಂದುವರ್ಸ್ಬೇಕು ಅಂದ್ರೆ ವರ್ಷಿರೋಲ್ಲ, ಮುಂದೆ ಯಾಕೆ ತಗೊಂಡೋಗ್ಲಿಲ್ಲ ಮುಂದೆ ಕುಮಾರಣ್ಣ ಅವ್ರ ಪ್ರಾಜೆಕ್ಟ್? ರೆಡ್ ಝೋನ್ ಆಯ್ತು, ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಬದಿಗಿಡಿ. ಇಲ್ಲಿ ಹೇಳ್ತಾರೆ ಶಾಸಕರು ಅಕ್ಕಪಕ್ಕ ಎಲ್ಲ ಲೇಔಟ್ ಗಳಾಗ್ಬಿಟ್ಟಿದೆ ಅಂತ. ಇನ್ ರೆಡ್ ಝೋನ್ ಏನಾದ್ರು ತೆಗ್ದಿದ್ರೆ ಬಹುಶಃ ಇದು ಯಾವತ್ತೋ ಲೇಔಟ್ ಆಗೋಗಿರೋದೇನೋ, ಇದು ಯಾವಾಗ್ಲೂ ಕಮರ್ಷಿಯಲ್ ಆಗೋಗಿರೋದು, ಇಲ್ಲಿ ಯಾವಾಗ್ಲೂ ರೆಸಿಡೆನ್ಸಿಯಲ್ ಬಂದು ಕುತ್ಕೊಬಿಟ್ಟಿರೋದು, ಇಲ್ಲೂ ಬಂದು ವ್ಯಾಪಾರ ಮಾಡ್ಕೊಂಡು ಹೊಂಟೋಗಿರೋರು. ಯಾರಿಗೋಸ್ಕರ ಅನುಕೂಲ ಮಾಡಕ್ ಹೋಗ್ತಾ ಇದೀರಿ? ನಾನು ಅವತ್ತು ಹೇಳಿದೀನಿ, ಈ ಪ್ರಾಜೆಕ್ಟ್ ಕಾಸ್ಟ್ ಬಂದು 18,000 ಕೋಟಿ.
18,000 ಕೋಟಿನಲ್ಲಿ ಸಾಲ ಎಷ್ಟು ತಗೋತಾ ಇದ್ದೀರಿ? ಸರ್ಕಾರದಿಂದ ದುಡ್ಡು ಎಷ್ಟು ಹೂಡಿಕೆ ಮಾಡ್ತಾ ಇದ್ದೀರಿ? ಸರ್ಕಾರದಲ್ಲಿ ಹಣಕಾಸಿನ ಇಲಾಖೆಯ ಅಧಿಕಾರಿಗಳು ಒಂದು ನೋಟನ್ನೇ ಕೊಟ್ಟಿದ್ದಾರೆ. ಒಂದು ಕ್ಯಾಬಿನೆಟ್ ಅಲ್ಲಿ ನೋಟ್ ಇದೆ. ಅದು ನಾನೇನು ಇಲ್ಲಿ ಕತೆ ಕಟ್ಟ ಹೇಳೋದು ಬೇಡ. ಫೀಸಿಬಲ್ ಇಲ್ಲ. ಒಂದು ಕಮರ್ಷಿಯಲ್ ಎಂಡಿವಿಯರ್ ಆಗಿ ಪ್ರಾಜೆಕ್ಟ್ ನ ಪರಿಗಣಿಸೋದಾದ್ರೆ ನಾವು ಇದಕ್ಕೆ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಫೀಸಿಬಲ್ ಅನ್ನೋದನ್ನ ಹೇಳಿದ್ದಾರೆ ಹಣಕಾಸಿನ ಇಲಾಖೆಯ ಅಧಿಕಾರಿಗಳು. ಮತ್ತೆ ಹುಡ್ಕೋ ಹತ್ರ 12,500 ಕೋಟಿ ಸಾಲ ಅಂತೀರ. ಅದರಲ್ಲಿ ಸರಿಸುಮಾರು 9,500 ಕೋಟಿ ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಡಬೇಕು. ಮತ್ತೆ BMRD ತಂದಿದ್ದೀರಿ. BMRD ಅಲ್ಲಿ CS ಸೈಟ್ಗಳು, ಸಿವಿಕ್ ಕಮ್ಯುನಿಟೀಸು, ಈ ರೋಡ್ಗೆ, ಪಾರ್ಕ್ಗೆ ಅಂತ ಬಿಟ್ಟಿರ್ತಕ್ಕಂಥ ಬೆಂಗಳೂರು ನಗರದ ಜನರ ಸಾರ್ವಜನಿಕರ ಆಸ್ತಿ ಪಾಸ್ತಿ ಅಡ ಇಟ್ಟು ಕೊನೆಗೆ ಅಲ್ಲಿ ಒಂದು NOC ಕೂಡ ತಗೋಬೇಕಾಗ್ತದೆ ಮುಂದಕ್ಕೆ. ಇದು ಆದಾಯ ಬಂದು ಸಾಲ ತಗೊಂಡು ಸಾಲ ಕ್ಲಿಯರ್ ಮಾಡದೆ ಹೋದ್ರೆ ಅಲ್ಲಿವರೆಗೂ ಕೂಡ BMRD ಯಾವ ಒಂದು ಇಂಚು ಜಾಗನೂ ಕೂಡ ಮಾರಾಟನೂ ಮಾಡಕ್ಕಾಗಲ್ಲ, ಲೀಸ್ಗೂ ಕೊಡಕ್ಕಾಗಲ್ಲ. ಇದು ಕೂಡ ಮೆನ್ಷನ್ ಆಗಿದೆ ಅಗ್ರಿಮೆಂಟ್ ಅಲ್ಲಿ. ಇದನ್ನ ಏನಾದ್ರೂ ಜನಕ್ಕೆ ತಿಳಿಸಿ ಮಾಡಿದಾರ ಸರ್ಕಾರ? ಆಮೇಲೆ BDAನ 2,000 ಕೋಟಿ ಅಷ್ಟು ಈಕ್ವಿಟಿಗೆ ತಗೊಂಡ್ಬಂದು ನಿಲ್ಸಿದ್ದಾರೆ. ಒಟ್ಟಾರೆ 87% ಸಾಲನೇ ತಗೊಂಡು ಪ್ರಾಜೆಕ್ಟ್ ಮಾಡಕ್ ಹೊರಟಿರ್ತಕ್ಕಂಥವ್ರು ಯಾರು ಉದ್ಧಾರಕ್ಕೋಸ್ಕರ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ? ಸಾರ್ವಜನಿಕರ ಅನುಕೂಲಕ್ಕೆ ಮಾಡ್ತಾ ಇದ್ದೀರೋ ಅಥವಾ ಯಾರೋ ರಿಯಲ್ ಎಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಒಂದಷ್ಟು ಕಂಪ್ನಿಗಳು, ಒಂದ್ 3-4 ಜನ ಯಾರು ಬಿಲ್ಡರ್ ಹತ್ರ ಮಾತಾಡ್ಕೊಂಡು ಅದ್ರಲ್ಲಿ ಬರ್ತಕ್ಕಂಥ ಕಮಿಷನ್ ಅಲ್ಲ? ಇಲ್ಲಿ ಹೆಂಗಿದೆ ಅಂದ್ರೆ ಅಲ್ಲೆಲ್ಲೋ ಬೆಂಗಳೂರಲ್ಲಿ ಟನಲ್ ಪ್ರಾಜೆಕ್ಟ್ ಮಾಡ್ತೀನಿ ಅಂತಾರೆ, ಅಲ್ಲೆಲ್ಲೋ ಲಾಲ್ ಬಾಗ್ ಅಲ್ಲಿ ಬೊಟಾನಿಕಲ್ ಗಾರ್ಡನ್ ಒಂದು ಇತಿಹಾಸ ಇದೆ, ಅಲ್ಲೆಲ್ಲ ಎನ್ವಿರಾನ್ಮೆಂಟಲಿಸ್ಟ್ಸು ಪ್ಲಸ್ ಅಲ್ಲೆಲ್ಲ ಜನಗಳು ಎಲ್ಲರೂ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ, ಇಲ್ಲಿ 6 ಎಕರೆ ಹೊಂಟೋಯ್ತದೆ ಅಂತ. ಅದನ್ನು ಗಾಳಿ ತೂರಿ ಇಲ್ಲ ನಾನು ಟನಲ್ ಪ್ರಾಜೆಕ್ಟ್ ಮಾಡ್ಲೇಬೇಕು ಅಂತಾರೆ. ಅದ್ರ ಖರ್ಚು ವೆಚ್ಚ ಎಷ್ಟಪ್ಪ ಅಂದ್ರೆ ಅದು ಅಬೌವ್ 30,000 crores. ಅಲ್ಲೆಲ್ಲೋ ಕಸ ಹೊಡಿಯಕ್ ಟೆಂಡರ್ ಕೊಡ್ತೀನಿ ಬೆಂಗಳೂರಲ್ಲಿ ಅಂದ್ರೆ ಅದು 30,000 ಕೋಟಿಗೂ ಹೆಚ್ಚು ವಹಿವಾಟು. ಯಾವುದೇ ಮಾಡಿದ್ರು ಒಟ್ಟಿನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 30,000 ಕೋಟಿಗಿಂತ ಕಮ್ಮಿಯ ವಹಿವಾಟಿಗೆ ಕೈ ಹಾಕಲ್ಲ. ಅವರು 30,000 ಕೋಟಿಗಿಂತ ಕಮ್ಮಿ ವಹಿವಾಟಿಗೆ ಕೈ ಹಾಕಲ್ಲ. ಏನ್ ತಿಳ್ಕೋಬೇಕು ನಾಡಿನ ಜನತೆ? ಇಡೀ ಕಾಂಗ್ರೆಸ್ ಪಕ್ಷ ನಾಡಿನಲ್ಲಿ ಬರ್ತಕ್ಕಂಥ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿನ ಈ ತರ ಸ್ವೇಚ್ಛಾಚಾರವಾಗಿ ಯಾರಿಗೂ ಹೇಳಲ್ಲ, ಕೇಳಲ್ಲ. ಸರ್ವಾಧಿಕಾರಿ ಬಂದಿಲ್ಲ, ಇಲ್ಲಿ ಯಾವ ರೈತರ ಹತ್ರನೂ ಕೂತ್ ಚರ್ಚೆ ಮಾಡಿಲ್ಲ. ಇದಕ್ಕೆ ಹೊಣೆಗಾರಿಕೆ ಯಾರು? ಸರ್ಕಾರನೇ ಅಲ್ವಾ? ಹಾಗಾಗಿ ನೋಡೋಣ, ಈ ಒಂದು ಪಾದಯಾತ್ರೆ ಬಂದು ಇದು ಆರಂಭ ಅಷ್ಟೇ. ಇದು ಒಂದು ದಿನಕ್ಕೆ ಸೀಮಿತವಾಗ್ತಕ್ಕಂಥ ಪಾದಯಾತ್ರೆ ಅಲ್ಲ. ಇನ್ನು ಬೈರ್ಮಂಗಲದಿಂದನೂ ಕೂಡ ಒಂದು ಪಾದಯಾತ್ರೆಯನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ಮಂಜಣ್ಣ ನಾವು ಕೂತ್ಕೊಂಡು, ಬಾಬಣ್ಣ ಅವರು, ಕೃಷ್ಣಣ್ಣ ಅವರೆಲ್ಲ ಚರ್ಚೆ ಮಾಡ್ಕೊಂಡಿದೀವಿ. ರೈತರ ಅಪೇಕ್ಷೆ ಇದೆ, ಅದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದೆ, ನಮ್ಮ ಜವಾಬ್ದಾರಿಗಳನ್ನ ನಾವು ಹೊತ್ಕೊಂಡಿದ್ದೇವೆ. ರೈತರ ಪರವಾಗಿ ಬಹಳ ಗಟ್ಟಿ ನಿಲುವಿ ನಿಂತ್ಕೊತೇವೆ. ಆಮೇಲೆ ಅಂಥ ಸಂದರ್ಭ ಬಂದ್ರೆ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಆಗ್ತಕ್ಕಂಥದ್ದಕ್ಕೆ ವಿಧಾನಸೌಧ ಚಲೋ ಪಾದಯಾತ್ರೆಯನ್ನು ಕೂಡ ಘೋಷಣೆ ಮಾಡಿ ರೈತರ ಜೊತೆನಲ್ಲಿ ಹೊರಡ್ತಕ್ಕಂಥ ಕೆಲಸವೂ ಕೂಡ ಮಾಡ್ತೇವೆ. ಮಧ್ಯದಲ್ಲಿ ಇನ್ನೊಂದು ವಿಚಾರ ನಾನು ಹೇಳ್ಬಿಡ್ತೇನೆ. ಕಾನೂನಿನ ಹೋರಾಟ ಅಂದ್ರೆ ಅಲ್ಟಿಮೇಟ್ಲಿ ಸರ್ಕಾರ ದಪ್ಚರ್ಮದ ಸರ್ಕಾರ. ಅಷ್ಟು ಸುಲಭವಾಗಿ ಈ ಪ್ರಾಜೆಕ್ಟ್ ನ ವಾಪಸ್ ಹಿಂಪಡಿತಾರ ಅಂತ ನೀವು ನನಗೆ ಪ್ರಶ್ನೆ ಮಾಡಿದ್ರೆ ಬಹುಶಃ ಅದು ನಮ್ ಯಾರಿಗೂ ಕೂಡ ಆ ಒಂದು ಗ್ಯಾರಂಟಿ ಇಲ್ಲ. ಬಹಳ ಮುಂದೋಗ್ಬಿಟ್ಟಿದ್ದಾರೆ. ರಾತ್ರೋರಾತ್ರಿ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ಮೇಲೆ 500 ಎಕರೆ ಅಂದ್ರೆ ಹೆಂಗೆ ಅಂದ್ರೆ ಒಂದ್ ಸಣ್ಣ ಪರೀಕ್ಷೆ, ಜನ ಹೆಂಗೆ ತಿರುಗಿ ಬೀಳ್ತಾರೆ. ನಿನ್ನೆ ನೋಡಿದ್ರೆ 7 ಜನಕ್ಕೆ ನಿಲ್ಸ್ಕೊಂಡು ತರಾತುರಿಯಲ್ಲಿ ದುಡ್ಡೇ ಇಲ್ಲ ಸರ್ಕಾರದಲ್ಲಿ. ಅದ್ಯಾವ ಸಿಸ್ಟರ್ ಕಂಪ್ನಿ ಕಡೆಯಿಂದ ದುಡ್ಡು ಹಾಕ್ಸ್ಕೊಂಡು ಅದೇನ್ ಮಾಡ್ಕೊಂಡ್ರು, ಒಂದ್ 25 ಕೋಟಿ ದುಡ್ಡು ಇಟ್ಕೊಂಡು ಕೊನೆಗೆ ದುಡ್ಡಿದೆ ಬಂದು ಎತ್ಕೊಂಡು ಹೋಗಿ ಅಂತ ಯಾರೋ ಒಂದ್ 7 ಜನ ರೈತರು ಬಂದು ಅದು ಚೆಕ್ಕು ನನಗಂತೂ ಗೊತ್ತಿಲ್ಲ, ಮಂಜಣ್ಣ ಅವ್ರು ಹೇಳ್ಬೇಕು. ಅಕ್ವಿಸಿಷನ್ ಪ್ರೊಸೀಜರ್ ಪ್ರಕಾರವಾಗಿ ಈ ತರ ಕರೆದು ವೈಯಕ್ತಿಕವಾಗಿ ಚೆಕ್ ಹ್ಯಾಂಡ್ ಓವರ್ ಮಾಡ್ತಕ್ಕಂಥದ್ದು ಬಹುಶಃ ಈ ದೇಶದ ಇತಿಹಾಸದಲ್ಲಿ ಇದೆ ಮೊದಲನೇ ಬಾರಿ ನಾವು ನೋಡ್ತಾ ಇರೋದು. ಏನೇ ಇದ್ರು ಡೈರೆಕ್ಟ್ ಆಗಿ ಡೆಬಿಟ್ ಟ್ರಾನ್ಸ್ಫರ್ ಆಗ್ತದೆ, ಅವ್ರವ್ರ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗ್ಬೇಕಾಗಿರ್ತಕ್ಕಂಥದ್ದು. ಹೌದಲ್ವಾ? ಚೆಕ್ ನ ಕೊಟ್ಟು ಇಲ್ಲಿ ರೈತರುಗಳಿಗೆ ಅಯ್ಯೋ ಇಲ್ಲಿ ಒಂದಷ್ಟು ಜನ ದಳ್ಳಾಳಿಗಳವ್ರೆ ಇದೇ ಕೆಲಸ, ಇಲ್ಲ ನಾವ್ ಹಿಂಗ್ ಹೊರಟು ಅಂದ್ರೆ ರೈತರುಗಳು ಕುತ್ಕೊಂಡು ಕನ್ವಿನ್ಸ್ ಮಾಡೋದು. ಇಲ್ಲ ಸರ್ಕಾರ ಬಹಳ ಮುಂದೋಗ್ಬಿಟ್ಟಿದ್ದಾರೆ, ನೋಡಿದ್ರಲ್ಲ ಫೈನಲ್ ನೋಟಿಫಿಕೇಶನ್ ನೋಡಿಸ್ಬಿಟ್ಟಿದ್ದಾರೆ, ಅಷ್ಟೋ ಇಷ್ಟೋ ದುಡ್ಡು ಬರ್ತದೆ, ತಗೊಂಡ್ ಹೋಗ್ಬಿಡಿ, ಬಂದು ಈಸ್ಕೊಂಡು ಹೋಗ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ಅದು ಬರಲ್ಲ. ಆಮೇಲೆ ಕಾನೂನು ಹೋರಾಟಕ್ಕೆ ಏನಾದ್ರು ನೀವು ಕೈ ಇಟ್ರೆ
ಮತ್ತೆ ಅಲ್ಲಿ ಇನ್ನ ದುಡ್ಡು ಇನ್ನ ಅರ್ಧ ಎಕರೆ ಜಮೀನ್ ಬರ್ಕೊಡಿ ಅಂತಾರೆ. ಈ ತರ ಎಲ್ಲ ಎದುರಿಸಿ ಬೆದರಿಸಿ ಒಂದಷ್ಟು ಜನ ದಳ್ಳಾಳಿಗಳು ಬ್ರೋಕರ್ಸ್ ಇದೇ ಕೆಲಸ ಮಾಡ್ತಾವ್ರಿ ಇಲ್ಲಿ ಹಳ್ಳಿಗಳಲ್ಲಿ. ನಾವು ಅದಕ್ಕೆ ಜನಕ್ಕೆ ತಿಳುವಳಿಕೆ ಮೂಡ್ಸಕ್ ಬಂದಿದ್ದೀವಿ, ಜನಗಳಲ್ಲಿ ಒಂದು ಜಾಗೃತಿ ಮೂಡ್ಸಕ್ ಬಂದಿದ್ದೀವಿ. ಯಾವ ಕಾರಣಕ್ಕೂ ಜನತಾದಳ ಪಕ್ಷ ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ ಅಂತಿಮವಾಗಿ ಕಾನೂನಿನ ಹೋರಾಟ, ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಈ ಒಂದು ಹೋರಾಟಕ್ಕೆ ಮುಂದಾಗ್ತೇವೆ. ಅದಕ್ಕೆ ರೈತರ ಸಂಪೂರ್ಣ ಬೆಂಬಲ ಇದೆ. ಅವ್ರ ಜೊತೆಯಲ್ಲಿ ನಾವು ನಿಂತ್ಕೊತೀವಿ. ಗಟ್ಟಿ ನಿಲುವಿಂದ ಜನತಾದಳ ಪಕ್ಷ ಹೆಜ್ಜೆ ಹಾಕ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.